ಕಾಣಾಗ್ತಿದೆ. ಅಯ್ಯೋ ಅಂದರೆ ನಾವು ಏನು ಮಾತಾಡಬೇಕಂತ ಪ್ರಿಪೇರ್ ಆಗಿಲ್ಲ, ಹಿಂಗೆ ಹೋಗ್ತಾ ಇರಲಿ ಕ್ಯಾಶುಯಲ್ ಆಗಿ. ಹೇಳಿ ಸರ್, ನಿಮ್ಮ 10 years ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಕ್ರಿಯೇಟಿವ್ ಅಂದರೆ ಗೊತ್ತಿದೆ ಚಿಕ್ಕಬಳ್ಳಾಪುರದಲ್ಲಿ. ಸೊ ನನ್ನ ಹೆಸರು ಮೊಹಮ್ಮದ್ ಯೂನಸ್ ಅಂತೇಳಿ. ನಾನು ಆಲ್ಮೋಸ್ಟು ಟಾಟು ಮತ್ತು ಆರ್ಟ್ ಫೀಲ್ಡಲ್ಲಿ 15-16 ಇಯರ್ಸಿಂದ ಇದ್ದೀನಿ. ಟಾಟು ಫೀಲ್ಡಲ್ಲಿ ಆಲ್ಮೋಸ್ಟ್ 10 years ಕಂಪ್ಲೀಟ್ ಆಯಿತು ಇವತ್ತಿಗೆ. ಸೊ ಆ ಒಂದು ರೀಸನಿಂದ ಸೆಲೆಬ್ರೇಷನ್ ಇಕ್ಕಿದ್ದೆ. ಆಲ್ಮೋಸ್ಟ್ ಕೆಲವು ಕ್ಲೈಂಟ್ಸ್, ಫ್ರೆಂಡ್ಸ್ ಎಲ್ಲರನ್ನೂ ಗ್ಯಾದರಿಂಗ್ ಮಾಡೋಣ ಅಂತ ಇನ್ವೈಟ್ ಕೂಡ ಮಾಡಿದ್ದೆ. ಸೊ ಸಕ್ಸಸ್ಫುಲ್ಲಾಗಿ ನಡೀತು. ಹಾಗೆ ಇದೊಂದು 10 years ಒಂದು ಜರ್ನಿಯಲ್ಲಿ ಮೇನ್ ಪಾತ್ರ ಏನಾಗಿದೆ, ಕಸ್ಟಮರ್ಸ್, ಕ್ಲೈಂಟ್ಸ್. ಸೊ ಒಬ್ಬೊಬ್ರದ್ದು ಒಂದೊಂದು ಥರ ಎಕ್ಸ್ಪೀರಿಯನ್ಸ್ ಇರುತ್ತೆ, ಒಬ್ಬೊಬ್ಬರದ್ದು ಒಂದೊಂದು ಫೀಲಿಂಗ್ ಇರುತ್ತೆ. ಸೊ ಅವ್ರದ್ದೊಂದು ಮೆಮೊರಿನ ನಾವು ನಮ್ಮ ಒಂದು ಆರ್ಟ್ ಮುಖಾಂತರ ಮತ್ತು ಟಾಟು ಮುಖಾಂತರ ಅವ್ರ ಸ್ಕಿನ್ ಮೇಲೆ ನಾವು ಅಪ್ಲೈ ಮಾಡ್ತೀವಿ. ಮತ್ತು ನೀವು ಹೆಂಗೆ ಸ್ಟಾರ್ಟ್ ಮಾಡಿದ್ರಿ? ನಿಮ್ಮ ಇನ್ಸ್ಪಿರೇಷನ್ ಏನಿದ್ರದ್ದು ಟ್ಯಾಟೂ ಮಾಡಬೇಕಂತ ಚಿಕ್ಕಬಳ್ಳಾಪುರದಲ್ಲಿ? ಇನ್ಸ್ಪಿರೇಷನ್ ಅಂದರೆ ಆಕಸ್ಮಿಕವಾಗಿ ನಾನು ಟಾಟೂ ಆರ್ಟಿಸ್ಟ್ ಆಗಿದ್ದು. ನಾನು ಆರ್ಟ್ ಟೀಚರಾಗಿ ವರ್ಕ್ ಮಾಡ್ತಾ ಇದ್ದೆ. ಹೀಗೆ ಆನ್ ದ ವೇ ನನ್ನ ರೂಮಿಂದ ನನ್ನ ಸ್ಕೂಲ್ಗೆ ಆನ್ ದ ವೇ ಹೋಗಬೇಕು ಅಂದರೆ ಒಂದು ಟಾಟೂ ಸ್ಟುಡಿಯೋ ನೋಡಿದೆ. ಸೊ ಯಾಕೋ ಒಂಥರ ಕ್ಯೂರಿಯಾಸಿಟಿ ಅನಿಸ್ತು, ಏನಿರ್ಬೋದು ನೋಡೋಣ ಅಂತೇಳಿ. ಸೊ ಹೋಗಿ ಮಾತಾಡಿದೆ, ಇಷ್ಟ ಆಯಿತು. ಸೊ 3 months ಕೋರ್ಸ್ ತೊಗೊಂಡೆ, ಸ್ಟಾರ್ಟ್ ಮಾಡಿದೆ. ಜಾಬು ಒಂದು ಕಡೆಯಿಂದ ಅದು ಟಾಟೂಸ್ ಮಾಡೋದು ಜಾಸ್ತಿ ಆಯಿತು. ಸೊ ಜಾಬ್ನ ಸೈಡಿಗೆ ಇಟ್ಬಿಟ್ಟೆ. ಸೊ ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದೆ. ಅವಾಗ ಬಿಸ್ನೆಸ್ ಅಂತ ಸ್ಟಾರ್ಟ್ ಮಾಡಿದೆ. ಬಟ್ ಬರ್ತಾ ಬರ್ತಾ ಒಬ್ಬರು ಪ್ರವೀಣ್ ಅಂತ ಇದ್ದಾರೆ, ಟ್ರೈಬಲ್ ಟಾಟೂ ಮೈಸೂರು ಅಂತೇಳಿ. ಸೊ ಅವರು ನನಗೆ ಕಾಲ್ ಮಾಡಿದ್ರು. ಅವ್ರು ಕಾಲ್ ಮಾಡಿದ ಮೇಲೆ ನಾನು ಆಲ್ಮೋಸ್ಟ್ ನನ್ನ ವರ್ಕಿಂಗ್ ಸ್ಟೈಲು ಹೈಜಿನಾಗಿ ಮಾಡುವಂಥ ಟಾಟೂಸು, ಆಮೇಲೆ ಕ್ಲೈಂಟ್ಸ್ನ ಯಾವ ಥರ ಕಮ್ಯುನಿಕೇಟ್ ಮಾಡಬೇಕು ಅನ್ನೋದು ಅವ್ರು ನನಗೆ ಹೇಳ್ಕೊಟ್ರು. ಅದಕ್ಕಿಂತ ಮುಂಚೆ ನಾನು ತುಂಬ ಸಾಫ್ಟಾಗಿ ಮಾತಾಡ್ತಾನೆ ಇರಲಿಲ್ಲ. ಕಟ್ ಟು ಕಟ್, 500 ರೂಪಾಯಿ ಅಂದರೆ 500 ರೂಪಾಯಿ, ಕಡಿಮೆ ಇಲ್ಲ, ಇಲ್ಲ. ಒಂದು ಪ್ರೀತಿಯಿಂದ ಮಾತಾಡೋದು, ಆ ಒಂದು ಸ್ಮೂತ್ ಟಾಕೇ ಇರಲಿಲ್ಲ, ಕಟ್ ಟು ಕಟ್ ಮಾತಾಡೋದು, ಕಮ್ಯುನಿಕೇಷನ್ ಗ್ಯಾಪ್ ಅಂತ. ಸೊ ಅವ್ರಂದ್ರು ಈ ಥರ ಅಲ್ಲ, ನೀವು ಹಿಂಗೆ ಮಾಡಿದ್ರೆ ಕ್ಲೈಂಟ್ಸ್ನ ಕಷ್ಟ ಆಗುತ್ತೆ. ಸೊ ನಾನು ಹೇಳೋ ಪ್ರಕಾರ ಮಾಡಿ ಅಂತ ಹೇಳಿದ್ರು. ಸೊ ಆ ದಿನದಿಂದ ಈ ದಿನದ ತನಕನೂ ನಂದು ವರ್ಕ್ ಅವರಿಂದ ಸ್ವಲ್ಪ ಇಂಪ್ರೂವೈಸ್ ಆಗಿದ್ದು. ನನಗೆ ಆಲ್ಮೋಸ್ಟ್ ಒಂಥರ ಪುಷ್ ಮಾಡೋ ಪರ್ಸನ್ ಅಂದರೆ ನನ್ನ ವರ್ಕ್ಗೆ, ನನ್ನ ಒಂದು ಆರ್ಟ್ಗೆ ಅವರೇ. ರೀಸೆಂಟಾಗಿ ನಾನು ಅವರು ಮಾಡಿರೋ ಒಂದು ಲಾಸ್ಟ್ ಒಂದು 2 years ಬ್ಯಾಕ್ ಅವ್ರು ನನಗೆ ಒಂದು ಪುಷ್ ಕೊಟ್ಟರು. ನನ್ನ ಪೇಂಟಿಂಗ್ಸ್ನ ನೋಡಿ, ನಿಮ್ಮದೇ ಒಂದು ಸ್ಟೈಲ್ನ ಟಾಟೂದಲ್ಲಿ ತೊಗೊಂಡ್ಬನ್ನಿ ಅಂತೇಳಿ. ಸೊ ಆಲ್ರೆಡಿ ನಾನು ಒಂದು 3-4 ಟಾಟೂಸು ನನ್ನದೇ ಸ್ಟೈಲಲ್ಲಿ ಮಾಡಿದ್ದೀನಿ. ಅದು ಇಡೀ ಇಂಡಿಯಾದಲ್ಲಿ ಆಲ್ಮೋಸ್ಟ್ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ಯಾರೂ ಮಾಡಲ್ಲ ಆ ಥರ. ಸೊ ಅವರೇ ಒಂದು ಪುಷ್. ಒಂದು ಫೀಲ್ಡಲ್ಲಿ ನಾವು ನಾರ್ಮಲಾಗಿ ಬಿಸ್ನೆಸ್ ಅನ್ಕೊತೀವಿ, ಇದು ಬಿಸ್ನೆಸ್ ಅಲ್ಲ. ಇದರಲ್ಲಿ ಏನಾಗುತ್ತೆ, ಆರ್ಟ್ ರಿಲೇಟೆಡ್ ನಾವು ವರ್ಕ್ ಮಾಡ್ತೀವಿ. ಸೊ ಒಂದು ಪೇಪರ್ ಮೇಲೆ ಮಾಡುವಂಥದ್ದು ಆರ್ಟ್ ನಾವು ನಿಮ್ಮ ಬಾಡಿ ಮೇಲೆ ಮಾಡ್ತೀವಿ. ಆ ಒಂದು ಬಾಡಿ ಮೇಲೆ ಇರೋವಂಥ ಆರ್ಟ್ ನಿಮ್ಮ ಲೈಫ್ ಟೈಮ್ ಅದು ನಿಮ್ಮ ಜೊತೆ ಇರುತ್ತೆ. ಸೊ ಮಾಮೂಲಿ ಪೇಪರ್ ಮೇಲೆ ಮಾಡೋವಂಥದ್ದು ಕೆಲವೊಂದು ದಿನ ಇದ್ದು ಹೊರಟೋಗ್ಬಿಡುತ್ತೆ. ಬಟ್ ಯಾವಾಗ ನಿಮ್ಮ ಸ್ಕಿನ್ ಮೇಲೆ ನಾವು ಟಾಟೂ ಮಾಡ್ತೀವಿ, ಜಸ್ಟ್ ನಾರ್ಮಲ್ ಬಿಸ್ನೆಸ್ ಅಲ್ಲ ಇದನ್ನು ಒಂದು ಆರ್ಟ್ನ ಒಬ್ಬ ಆರ್ಟಿಸ್ಟ್ ನಿಮ್ಮ ಸ್ಕಿನ್ ಮೇಲೆ ಆರ್ಟ್ ಮಾಡ್ತಾನೆ. ಸೊ ಒಂದು ವ್ಯಾಲ್ಯೂ ಇರುತ್ತೆ ಇದಕ್ಕೆ. ಸುಮ್ಮನೆ ಕ್ಯಾಶುವಲ್ ಆಗಿ ಜಾತ್ರೆಯಲ್ಲಿ ಹಾಕ್ಸ್ಕೊಂಡ್ರು, ರೋಡ್ ಸೈಡಲ್ಲಿ ಹಾಕ್ಸ್ಕೊಂಡ್ರು, ಸೊ ಇನ್ಫೆಕ್ಷನ್ ಆಗೋ ಪ್ರಾಬ್ಲಮ್ಸು ಇವೆಲ್ಲ ತುಂಬ ಕನ್ಫ್ಯೂಷನ್ಸ್ ಜಾಸ್ತಿ ಇದೆ. ಇತ್ತೀಚೆಗೆ ಅಂತೂ ತುಂಬ ಜಾಸ್ತಿನೇ ಇದೆ. ಸೊ ಆ ಒಂದು ರೀಸನ್ನು ಮತ್ತು ಒಂದು ಟಾಟೂ ಅವೇರ್ನೆಸ್ ಮಾಡೋದಕ್ಕೆ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ನಿಮ್ದು ಏನೇ ಕ್ವಶನ್ಸ್ ಇದ್ದರೂ ನಮಗೆ ಈ ವಿಡಿಯೋ ಮುಖಾಂತರ ನೀವು ಕ್ವಶನ್ಸ್ನ ಕಮೆಂಟಲ್ಲಿ ಕೇಳ್ಬೋದು. ನಾನು ಯಾಕೆ ಬೇರೆ ಕಡೆ ಹಾಕಿಸ್ಬಾರ್ದು? ಏನಾಗುತ್ತೆ ಹಾಕ್ಸಿದ್ರೆ? ಬೇರೆ ಕಡೆ ಅಲ್ಲ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಈಗ ಎಕ್ಸಾಂಪಲ್, ಒಂದು ಟೌನಲ್ಲಿ ಅಥವಾ ಒಂದು ಸಿಟಿಯಲ್ಲಿ 10 ಆರ್ಟಿಸ್ಟ್ ಇದ್ದಾರೆ ಅಂದರೆ 10 ಆರ್ಟಿಸ್ಟ್ 10 ವೆರೈಟಿ ಟೈಪಲ್ಲಿ ವರ್ಕ್ ಮಾಡ್ತಾರೆ. ಎಲ್ಲರೂ ಸೇಮ್ ವರ್ಕ್ ಮಾಡಲ್ಲ, ಸೇಮ್ ಪ್ರೈಸ್ ಚಾರ್ಜಸ್ ಮಾಡಲ್ಲ. ರೀಸನ್ ಒಂದು, ಅವ್ರದ್ದು ವರ್ಕ್ ಕ್ವಾಲಿಟಿ ಇರುತ್ತೆ, ಅವ್ರ ವರ್ಕ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಸೊ ಅವ್ರದ್ದೇ ಒಂದು ಸ್ಟೈಲ್ ಅನ್ನೋದು ಇರುತ್ತೆ. ಸೊ ಈ ಬೇಸ್ ಮೇಲೆ ಅವರು ಪ್ರೈಸ್ ಮತ್ತು ಚಾರ್ಜಸ್ ಮಾಡ್ತಾರೆ. ಕೆಲವರು ಇಂಚ್ ಲೆಕ್ಕ ಮಾಡ್ತಾರೆ, ಕೆಲವರು ಲೆಟರ್ಸ್ ಲೆಕ್ಕ ಮಾಡ್ತಾರೆ, ಕೆಲವರು ಅವರ್ ಲೆಕ್ಕ ಮಾಡ್ತಾರೆ. ಸೊ ದೊಡ್ಡ ಸಿಟಿಗಳ ಕಡೆ ಹೋದರೆ ಸೆಕ್ಷನ್ ವೈಸ್ ಮಾಡ್ತಾರೆ, ಅವರ್ ವೈಸ್ ಮತ್ತು ಸೆಕ್ಷನ್ ವೈಸ್ ಮಾಡ್ತಾರೆ. ಸೊ ಇದರಲ್ಲಿ ಏನು ಮಾಡ್ತಾರೆ ಅವರು, ಎಸ್ಪೆಷಲಿ ತುಂಬ ಹೈಜಿನ್ನ ಮೇಂಟೈನ್ ಮಾಡ್ತಾರೆ. ಸೊ ಲೋಕಲ್ ಕೆಲವು ವಿಲೇಜಸ್ ಕಡೆ, ಸಿಟಿ ಟೌನ್ಸ್ ಕಡೆ ಏನಾಗುತ್ತೆ ಅಂದರೆ ಜಾಸ್ತಿ ಹೈಜಿನ್ ಕಡೆ ಗಮನ ಕೊಡಲ್ಲ. ಬಟ್ ಸಿಟಿಗಳ ಕಡೆ ತುಂಬ ಹೈಜಿನ್ನ ಮೇಂಟೈನ್ ಮಾಡಬೇಕು. ನಾರ್ಮಲಾಗಿ ಯಾರೋ ಬಂದರೂ ವಿತೌಟ್ ಗ್ಲೌಸ್ ಮುಟ್ಟಿದ್ವಿ ಆ ಥರ ಆಗೋದಿಲ್ಲ. ಸೊ ಪರ್ಟಿಕ್ಯುಲರ್ ಆಗಿ ಆ ಪ್ಲೇಸ್ನ ಸ್ಯಾನಿಟೈಸ್ ಮಾಡಬೇಕು, ಸಪ್ರೇಟಾಗಿ ವರ್ಕ್ನ ಯೂಸ್ ಮಾಡಬೇಕು, ಮುಟ್ಟಬೇಕು. ನಾವು ಹಂಗೆ ಬೇರ್ ಹ್ಯಾಂಡ್ಸಲ್ಲಿ ನಾವು ಸ್ಕಿನ್ನ ಮುಟ್ಟಂಗೆ ಇಲ್ಲ. ಸೊ ಇದು ಮೇನ್ ಇಂಪಾರ್ಟೆಂಟ್.
ಸೊ ನಾವು ಒಂದು ಸ್ಕಿನ್ನ ಮುಟ್ತಾ ಇದ್ದೀವಿ ಅಂದರೆ ನಾವು ಗ್ಲೌಸಸ್ ಯೂಸ್ ಮಾಡಲೇಬೇಕು. ಅಂದ್ರೆ ಇದು ಸ್ಮಾಲ್ ಎಕ್ಸಾಂಪಲ್ ಇದು. ಜಸ್ಟ್ ಗ್ಲೌಸ್ ವಿತೌಟ್ ಗ್ಲೌಸ್ ಯೂಸ್ ಮಾಡಿದರೆ ನಾವು ಸ್ಕಿನ್ನ ಮುಟ್ಟಂಗೆ ಇಲ್ಲ, ಅದು ಮೇಲ್ ಇರಲಿ ಫಿಮೇಲ್ ಇರಲಿ ಆ ಥರ ಇರುತ್ತೆ. ಜಾತ್ರೆ ಹಾಕ್ಸೋದಕ್ಕೂ ಪ್ರೊಫೆಷ್ನಲ್ ಹತ್ರ ಹಾಕ್ಸೋದಕ್ಕೂ ಡಿಫ್ರೆನ್ಸ್ ಏನು ಪ್ರಾಬ್ಲಮ್ಸ್ ಆಗ್ಬೋದು ಹಾಕ್ಸಿದ್ರೆ ಏನು ಇದಾಗ್ಬೋದು ಅಂತ ಅಂದರೆ? ಸೊ ಏನಾಗುತ್ತೆ ಅಂದರೆ ನೋಡಿ, ಜಾತ್ರೆಯಲ್ಲಿ ಹೈಜೀನ್ ಅಂತೂ ಎಲ್ಲಿಂದ ಎಲ್ಲೂ ಇರೋದಿಲ್ಲ. ಡಸ್ಟ್, ಆ ಧೂಳು, ಅವ್ರು ಯೂಸ್ ಮಾಡೋ ಇಂಕ್, ನೀಡಲ್ ಇರಲಿ, ಆ ಮಿಷಿನ್ಸ್ ಇರಲಿ, ಯಾವುದೇ ಕ್ಲೀನಾಗಿರೋದಿಲ್ಲ. ನೊಣಗಳೆಲ್ಲ ಓಡಾಡ್ತಾ ಇರ್ತಾರೆ ಅದ್ರ ಮೇಲೆ ಎಲ್ಲ. ಫಸ್ಟ್ ಆಫ್ ಆಲ್ ಆದಷ್ಟು ಜಾತ್ರೆಗಳಲ್ಲಿ ರೋಡ್ ಸೈಡಲ್ಲಿ ಅನ್ಹೈಜೀನಿಕ್ ಆಗಿ ವರ್ಕ್ ಮಾಡ್ತಾರೆ. ಸೊ ಆದಷ್ಟು ಅದನ್ನು ಅವಾಯ್ಡ್ ಮಾಡಿ ಎಲ್ಲರೂ. ರೀಸನ್ ಏನಂದರೆ ಅದೇ, ಸೊ ನೀಡಲ್ಸ್ ಚೇಂಜ್ ಮಾಡಲ್ಲ, ಇಂಕ್ನ ಗುಡ್ ಕ್ವಾಲಿಟಿ ಇಂಕ್ನ ಯೂಸ್ ಮಾಡಲ್ಲ. ಒಂದ್ಸಲಿ ಒಂದು ಕಪ್ಪಲ್ಲಿ ಇಂಕ್ ಹಾಕ್ಕೊಂಡ್ರೆ ಇಡೀ ದಿನ ಅದನ್ನು ಯೂಸ್ ಮಾಡ್ತಾ ಇರ್ತಾರೆ. ಸೊ ಈ ಕಾರಣದಿಂದ ಏನಾಗಿದೆ, ತುಂಬ ಪ್ರಾಬ್ಲಮ್ಸ್ ಮೀನ್ಸ್ ಸ್ಕಿನ್ ಪ್ರಾಬ್ಲಮ್ ಆಗ್ಬೋದು, ಸ್ಕಿನ್ ಡಿಸೀಸ್ ಆಗ್ಬೋದು, ಸ್ಕಿನ್ ಕ್ಯಾನ್ಸರ್ ಆಗ್ಬೋದು, ಈ ಥರ ಕೆಲವೊಂದು. ಆಮೇಲೆ ಏಡ್ಸ್, HIV ಬರೋ ಚಾನ್ಸಸ್ಸು ಇರುತ್ತೆ. ಎಸ್ಪೆಷಲಿ ಎಲ್ಲಿ ಮಾಡಿಸಿರಂದರೆ ರೋಡ್ ಸೈಡ್ ಮತ್ತು ಈ ಜಾತ್ರೆಗಳಲ್ಲಿ. ಆದಷ್ಟು ಅದನ್ನು ಅವಾಯ್ಡ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗಳು ಕೂಡ ಯಾರಾದರೂ ರೋಡ್ ಸೈಡಲ್ಲಿ ಜಾತ್ರೆಯಲ್ಲೇ ಕಡಿಮೆ ಮಾಡ್ತಾರೆ, ಬಾರೋ ಮಾಡೋಣ ಅಂತ ಹೇಳಿದ್ರೆ ಆದಷ್ಟು ಅವಾಯ್ಡ್ ಮಾಡಿ. ಅವ್ರಿಗೂ ಕೂಡ ಇದು ಅವೇರ್ನೆಸ್ ತೋರಿಸಿ ಈ ವಿಡಿಯೋನ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ರೀಸನ್ ಏನು ಅಂದರೆ ಸ್ಕಿನ್ ಪ್ರಾಬ್ಲಮ್ಸು, ಕ್ಯಾನ್ಸರು, ಏಡ್ಸ್ ಇವೆಲ್ಲ ಹರಡೋ ಚಾನ್ಸಸ್ಸು ರೋಡ್ ಸೈಡಲ್ಲಿ ಮಾಡಿಸುವಂಥ ಟ್ಯಾಟೂಸಿಂದ ಆಗುತ್ತೆ. ನಾವು ನಿಮಗೆ ನಮ್ಮ ಹತ್ರನೇ ಹಾಕ್ಸಿ ಅಂತ ಹೇಳಕ್ಕೆ ಹೋಗಲ್ಲ. ಯಾಕಂದರೆ ಒಬ್ಬೊಬ್ಬರು ಪ್ರೈಸ್ ವೈಸು ಹೋಗ್ತಾರೆ, ವರ್ಕ್ ವೈಸು ಹೋಗ್ತಾರೆ. ಕೆಲವರು ನಮ್ಮದೇ ಸ್ಟೈಲು ನಮ್ಮ ಹತ್ರನೇ ಮಾಡಿಸ್ಬೇಕಂತಲೂ ಇರ್ತಾರೆ ಕ್ಲೈಂಟ್ಸ್. ಸೊ ನೀವು ನಮ್ಮ ಹತ್ರ ಬರ್ತಾ ಇದ್ದೀರಾ ಅಂದರೆ, ಎಕ್ಸಾಂಪಲ್ ಈಗ ನೀವು ನನ್ನ ಹತ್ರ ಟ್ಯಾಟೂ ಹಾಕ್ಸ್ಬೇಕು, ನೀವು ಯಾವ ಥರ ರೀತಿಯಲ್ಲಿ ಪ್ರಿಪೇರ್ ಆಗಿರಬೇಕು. ಫಸ್ಟ್ ನೀವು ನನ್ನ ಹತ್ರ ಬರ್ತಾ ಇದ್ದೀರಾ ಅಂದರೆ, ನಂದು ಆಲ್ಮೋಸ್ಟ್ ಎಲ್ಲರೂ ಈಗ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾರೆ, ಗೂಗಲ್ಸ್ ಯೂಸ್ ಮಾಡ್ತಾರೆ. ನನ್ನ ಹತ್ರ ಬರ್ತಾ ಇದ್ದೀರಾ ಅಂದರೆ ನೀವು ಚೆಕ್ ಮಾಡಬೇಕು, ನೀವು ಯಾವ ಥರ ಟ್ಯಾಟೂ ಮಾಡ್ತೀರಿ, ನನ್ನ ವರ್ಕ್ ಚೆನ್ನಾಗಿ ಮಾಡ್ತಾರೆ ಇವರು, ಹೇಗೆ ಇವ್ರದ್ದು ರಿವ್ಯೂಸ್ ಇದೆ, ಫೋಟೋಸ್ ಬಿಫೋರ್ ಆಫ್ಟರ್ ನೋಡಬೇಕು. ಪ್ರೆಸೆಂಟ್ ಟ್ಯಾಟೂಸ್ ಎಲ್ಲರದ್ದು ಟ್ಯಾಟೂಸ್ ಚೆನ್ನಾಗಿರುತ್ತೆ. ನೀವು ರೋಡ್ ಸೈಡಲ್ಲಿ ಮಾಡಿಸಿ, ಜಾತ್ರೆಗಳಲ್ಲಿ ಮಾಡಿಸಿ, ಪ್ರೆಸೆಂಟಲ್ಲಿ ಡಾರ್ಕ್ ಆಗಿ ಕಾಣಿಸುತ್ತೆ. ನಮ್ಮ ಹತ್ರ ಮಾಡಿಸೋದು ಡಾರ್ಕ್ ಆಗೇ ಇರುತ್ತೆ. ಬಟ್ ಒಂದು 2-3 ಮಂತ್ಸ್ ಆದಮೇಲೆ ಹೀಲ್ ಆದಮೇಲೆ ಏನಾಗುತ್ತೆ, ಸ್ವಲ್ಪ ಡಲ್ ಆಗುತ್ತೆ. ಸೊ ಅದು ಹೀಲಿಂಗ್ ರಿಸಲ್ಟ್, ಅದನ್ನು ನೋಡಬೇಕು. ಯಾರು ನಿಮಗೆ ಗೂಗಲಲ್ಲಿ ನೀವು ಸರ್ಚ್ ಮಾಡಿದ್ರೆ ಎಲ್ಲ ಫ್ರೆಶ್ ಟ್ಯಾಟೂನೇ ಕಾಣಿಸುತ್ತೆ. ಬಟ್ ಹೀಲಿಂಗ್ ರಿಸಲ್ಟ್ ಯಾವ ಥರ ಇದೆ, ಯಾರದು ಬೆಸ್ಟ್ ಬರುತ್ತೆ ಹೀಲಿಂಗ್ ರಿಸಲ್ಟ್, ಸೊ ಅವರು ಬೆಸ್ಟ್ ಆರ್ಟಿಸ್ಟ್ ಅಂತ ನಾನು ಹೇಳ್ತೀನಿ. ಸೊ ಇವರು ಅದೇ ಹೇಳ್ತಾ ಇದ್ದೀನಲ್ಲ, ಬರೋಕ್ಕಿಂತ ಮುಂಚೆ ನೀವು ಚೆಕ್ ಮಾಡ್ಕೊಳ್ಬೇಕು. ಈ ಆರ್ಟಿಸ್ಟ್ ಹತ್ರ ನಾವು ಹೋಗ್ತಾ ಇದ್ದೀವಿ, ಇವ್ರದ್ದು ವರ್ಕ್ ಹೇಗಿದೆ. ಆಮೇಲೆ ಇನ್ನೊಂದು ಮಿಸ್ಟೇಕ್ ಏನು ಮಾಡ್ತಾರೆ ಅಂದರೆ, ಎಲ್ಲ ಡೀಟೇಲ್ಸ್ ಫೋನಲ್ಲಿ ಕೇಳ್ತಾರೆ. ಸೊ ಇದನ್ನು ಆದಷ್ಟು ಅವಾಯ್ಡ್ ಮಾಡಿ. ಯಾಕೆಂದರೆ ನಿಮ್ಮ ಸ್ಕಿನ್ ನಾವು ನೋಡಿರಲ್ಲ ಫೋನಲ್ಲೇ, ಜಸ್ಟ್ ವಾಯ್ಸ್ ಕೇಳಿರ್ತೀವಿ. ನಿಮ್ಮ ಸ್ಕಿನ್ ಬಗ್ಗೆ ಗೊತ್ತಿಲ್ಲ, ನಿಮ್ಮ ಸ್ಕಿನ್ ಟೋನ್ ಬಗ್ಗೆ ಗೊತ್ತಿಲ್ಲ, ನಿಮ್ಮ ಹ್ಯಾಂಡ್ ಸೈಜು, ಬಾಡಿ ಪೋರ್ಷನ್ ಎಲ್ಲಿ ಯಾವ ಪ್ಲೇಸಲ್ಲಿ ಹಾಕ್ಸಿರೋ ಗೊತ್ತಿರಲ್ಲ, ಏನು ಡಿಸೈನ್ ಹಾಕ್ಸಿರಂತ ಗೊತ್ತಿರಲ್ಲ. ಎಲ್ಲ ಫೋನಲ್ಲೇ ಡೀಟೇಲ್ಸ್ ಕೇಳಿದಾಗ ನಾವು ಹೇಳೋಕ್ಕಾಗೋದಿಲ್ಲ ಎಕ್ಸಾಕ್ಟ್ ಪ್ರೈಸ್. ಯಾಕಂದರೆ ಹೀಗೂ ಆಗುತ್ತೆ, ಒಂದೊಂದ್ಸಲಿ ನಾವು 5000 ಹೇಳಿರ್ತೀವಿ. ಇಲ್ಲಿ ಬಂದಮೇಲೆ ಏನಾಗುತ್ತೆ, ಡಾರ್ಕ್ ಸ್ಕಿನ್ ಇರುತ್ತೆ, ಸೈಜ್ ದೊಡ್ಡದು ಮಾಡಬೇಕಾಗುತ್ತೆ, ಡಿಸೈನ್ ಚೇಂಜ್ ಆಗುತ್ತೆ, ಪ್ಲೇಸ್ಮೆಂಟ್ ಬೇರೆ ಇರುತ್ತೆ. ಆದರೂ ಒಬ್ಬೊಬ್ರಿಗೆ ಒಂದೊಂಥರ ಆಗುತ್ತೆ. ಹಾಂ, ಈಗ ಎಕ್ಸಾಂಪಲ್ 5 ಮೆಂಬರ್ಸ್ ಬರ್ತಾರೆ ಅಂದ್ಕೊಳ್ಳಿ. 5 ಮೆಂಬರ್ಸ್ದು ಸೇಮ್ ಸ್ಕಿನ್ ಇರಲ್ಲ, ಸೇಮ್ ಸ್ಕಿನ್ ಟೋನ್ ಇರಲ್ಲ. ಈಗ 3 ಇಂಚ್ ಟ್ಯಾಟೂ ನಾವು ಮಾಡ್ತೀವಿ ಅಂದರೆ ಸೇಮ್ 3 ಇಂಚ್ ಮೂವರೆಗೂ ನಾವು ಮಾಡೋಕ್ಕಾಗಲ್ಲ. ಸ್ಕಿನ್ ಟೋನ್ಸ್ ಬೇರೆ ಇರುತ್ತೆ. ಒಬ್ಬರು ಫೇರ್ ಇರ್ತಾರೆ, ಕೆಲವರು ಬ್ರೌನ್ ಇರ್ತಾರೆ, ಕೆಲವರು ಡಾರ್ಕ್ ಬ್ರೌನ್ ಇರ್ತಾರೆ. ಸೊ ಈ ಥರ ಇರುತ್ತೆ. ನಮ್ಮದು ಆಲ್ಮೋಸ್ಟ್ ನಮ್ಮ ಇಂಡಿಯನ್ ಸ್ಕಿನ್ ಬಂದು, ನಾನು ಅಂದ್ಕೊಂಡಿರೋ ಪ್ರಕಾರ ಡಸ್ಟಿ ಸ್ಕಿನ್ ಅಂತೀವಿ ನಾವು. ಬ್ರೌನ್ ಸ್ಕಿನ್, ಡಸ್ಟಿ ಸ್ಕಿನ್ ಅಂತೀವಿ. ತುಂಬ ಫೇರ್ ಸ್ಕಿನ್ ನಮ್ಮ ಇಂಡಿಯನ್ ಸ್ಕಿನ್ನಲ್ಲಿ ಇಲ್ಲ. ಇಷ್ಟು ಎಕ್ಸ್ಪೀರಿಯೆನ್ಸಲ್ಲಿ ನಿಮ್ಮ ಮೋಸ್ಟ್ ಫನ್ನಿಯೆಸ್ಟ್ ಪಾರ್ಟ್ ಅಂದರೆ ಯಾವ್ದು ನಿಮ್ಮದು? ಫನ್ನಿಯೆಸ್ಟ್ ಅಂದರೆ ಕ್ಲೈಂಟ್ ಜೊತೆಗೆ ಫನ್ನಿ ಆಗಿರೋದು ನಿಮ್ಮದು? ಇವತ್ತು ಮಾರ್ನಿಂಗೇ ಒಂದಾಯಿತು. ಹಿಂಗೆ ಅಂದರೆ ಟೀ ಮಾಡೋ ಬದಲು ಐ ಆಗೋಗಿತ್ತು. ಓಕೆ. ಸೊ ನಿನ್ನೆ ಟ್ಯಾಟೂ ಮಾಡಿದ್ವಿ. ಸೊ ಅವ್ರಿಗೆ ತೋರಿಸಿದ್ವಿ ಸ್ಟೆನ್ಸಿಲ್ ತೆಗೆದು, ಸೊ ಇದು ನೇಮ್ ಅಂತೇಳಿ. ಸೊ ಅವರೆಲ್ಲ ನೋಡಿದ್ರು, ಚೆಕ್ ಮಾಡಿದ್ರು, ಓಕೆ ಎಲ್ಲ ಕರೆಕ್ಟಾಗಿದೆ ಅಂತ ಹೇಳಿದ್ರು. ಸೊ ನಿನ್ನೆ ಹೋಗಿ ಮಾಡಿಸ್ಕೊಂಡೋದ್ರೆ ಇವತ್ತು ಬೆಳಿಗ್ಗೆ ಬಂದು, ಸರ್ ಅದು ಟೀನ ಐ ಮಾಡಿಬಿಟ್ಟಿದ್ದೀರಾ ಅಂತೇಳಿ. ಸೊ ನಾವು ಅದು ಸಡನ್ಲಿ ಇದು ಕೂಡ ಆಗುತ್ತೆ. ನಾವು ನೆಕ್ಸ್ಟ್ ಡೇ ಈಗ ಮಾಡಿರೋ ಟ್ಯಾಟೂನ ಮತ್ತೆ ಅದ್ರ ಮೇಲೆ ನಾವು ವರ್ಕ್ ಮಾಡಬೇಕು ಅಂದ್ರೂ ನಮಗೆ 60 days ಟೈಮ್ ಬೇಕು. ಸೊ ಹಿಂದೆನೇ ನಾವು ಅದ್ರ ಮೇಲೆ ವರ್ಕ್ ಮಾಡೋಕ್ಕಾಗಲ್ಲ. ಅದನ್ನು ಕೂಡ ಅವಾಯ್ಡ್ ಮಾಡಬೇಕು. ಆ ಥರ ಆಗುತ್ತೆ. ಮತ್ತು ಅಂದರೆ ಯಾಕಾದ್ರೂ ಮಾಡಿದ್ನೋ ಈ ಥರ ಕೆಲಸ, ಇವ್ರದ್ದು ಯಾಕತ್ರ ಈ ಥರ ಟ್ಯಾಟೂ ಏನಕ್ಕಾದ್ರೂ ಮಾಡಿದ್ನೋ ಅಂತ ಯಾವ್ದಾದ್ರು ಇದೆಯಾ ನಿಮ್ಮ ಹತ್ರ? ತುಂಬ ಇದೆ. ರೀಸನ್ ಏನು ಅಂದರೆ ನಾಲೆಜ್ ಇಲ್ಲ. ನೋಡಿ, ನಾವು ಅವ್ರೇನು ಅನ್ಕೊಳ್ತಾರೆ ಅಂದರೆ, ಆಲ್ಮೋಸ್ಟ್ ಪೀಪಲ್ಸ್ ಏನು ಅನ್ಕೊತಾರೆ ಅಂದರೆ, ಇವ್ರ ಬಿಸ್ನೆಸ್ ರೀಸನಿಂದ ಹೇಳ್ತಾ ಇದ್ದಾರೆ ದೊಡ್ಡದು ಮಾಡಿಸ್ಕೊಡಿ ಅಂತ ಹೇಳಿದ್ರು. ಅದು ಬ್ಯಾಡ್ ಥಿಂಗ್. ಆ ಥರ ನಾವು ಬ್ಯಾಡಾಗಿ ನಿಮಗೆ
ಬಿಸ್ನೆಸ್ ಮಾಡೋದಕ್ಕೆ ಇದು ಮಾಡೋಕ್ಕೆ ಹೋಗಲ್ಲ. ನಾವು ನಿಮ್ಮ ಸ್ಕಿನ್ನ ಸ್ಟಡಿ ಮಾಡ್ತೀವಿ, ನಿಮ್ಮದು ಒಂದು ಡಿಸೈನ್ನ ನೋಡ್ತೀವಿ. ಆ ಡಿಸೈನ್ ನಿಮ್ಮ ಸ್ಕಿನ್ಗೆ ಏನು ಸೈಜ್ ಮಾಡ್ಬೋದು ಅಂತ ನಾವು 2-3 ಆಪ್ಷನ್ಸ್ ತೋರಿಸ್ತೀವಿ. ಅದನ್ನು ಸೆಲೆಕ್ಟ್ ಮಾಡಿದ್ರೆ ನಾವು ಒಂದು ಒಳ್ಳೆ ಆಪ್ಷನ್ ನಿಮ್ಗೆ ಕೊಡ್ಬೋದು. ಸೊ ಯಾಕಂದರೆ ಹೀಲಿಂಗ್ ರಿಸಲ್ಟ್ ನಾವು ಯೋಚನೆ ಮಾಡ್ತೀವಿ. ಪ್ರೆಸೆಂಟಲ್ಲಿ ಎಲ್ಲ ಟಾಟೂಸು ಚೆನ್ನಾಗಿರುತ್ತೆ, ಹೀಲ್ ಆದಮೇಲೆ ನಿಮ್ಮ ಟಾಟೂ ನಿಮ್ಮ ಸ್ಕಿನ್ ಮೇಲೆ ಹೇಗೆ ಕಾಣಿಸುತ್ತೆ ಅಂತ ನಾವು ಅದನ್ನು ರಿಮೈಂಡ್ ಮಾಡಿ ನಿಮಗೆ ನಾವು ಸೈಜ್ನ ಸಜೆಸ್ಟ್ ಮಾಡ್ತೀವಿ. ಸೊ ಆಲ್ವೇಸ್ ಲಿಸನ್ ಟು ಯುವರ್ ಟಾಟೂ ಆರ್ಟಿಸ್ಟ್. ಸೊ ನೀವೇ ನನಗೆ ಇಷ್ಟೇ ಬೇಕು, ನನಗೆ ಅಷ್ಟೇ ಬೇಕು, ಬೇಡ ನಾನು ಶ್ರೀ ಮಂಜುನಾಥ ಅಂತಿರುತ್ತೆ, 2 ಇಂಚಲ್ಲಿ ಮಾಡಿ ಅಂದರೆ ಹೇಗೆ ಮಾಡೋದು? ಪ್ರೆಸೆಂಟಲ್ಲಿ ಚೆನ್ನಾಗಿರುತ್ತೆ, ಬಟ್ ಹೋಗ್ತಾ ಹೋಗ್ತಾ ಏನಾಗುತ್ತೆ, ಸ್ಕಿನ್ನಲ್ಲಿ ಸ್ಪ್ರೆಡ್ನೆಸ್ ಇರುತ್ತೆ, ಅದು ಮರ್ಜ್ ಆಗಿಬಿಡುತ್ತೆ. ಅದೇ ಮಂಜು ಅಂತೇಳಿ 2 ಇಂಚಲ್ಲಿ ಮಾಡ್ಬೋದು. ಶ್ರೀ ಮಂಜುನಾಥ ತುಂಬ ಲಾಂಗ್ ಆಗೋಯ್ತು, ಅದನ್ನು ನಾವು 2 ಇಂಚಲ್ಲಿ ಕಂಪ್ಯೂಸ್ ಮಾಡೋಕ್ಕಾಗೋದಿಲ್ಲ. ಸೊ ಪ್ರಾಬ್ಲಮ್ ಅದು. ತುಂಬ ಹತ್ರ ಲೈನ್ಸ್ ಇತ್ತು ಅಂದರೆ ಕುಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸಿಂಪಲ್ ಎಕ್ಸಾಂಪಲ್. ಸೊ ಅಂದರೆ ನಿಮಗೆ ಮಾಡಲೇಬಾರ್ದು ಅನ್ನೋಂಥದ್ದು ಪರ್ಟಿಕ್ಯುಲರ್ ಇನ್ಸಿಡೆಂಟ್ ಯಾವುದೇ ಆಗಿಲ್ಲ? ಮಾಡಲೇಬಾರ್ದು ಅಂದರೆ ಎಂಥವ್ರ ಮೇಲೆ ನಾವು ಮಾಡಬಾರ್ದು. ಇದು ಯಾಕೆ ಮಾಡೋದನ್ನ ಬೈತಾರ, ಇದೆ ಅದರಿಂದ ಏನೋ ಭಯ ಆಗಿರೋದಾಗಲಿ, ಚಿಕ್ಕ ಮಕ್ಳಿಗೆ ಹಾಕ್ಬಿಟ್ಟು ಕಳಿಸ್ಬಿಟ್ಟಿರೋದಾಗಲಿ, ಯಾರನ್ನ ಚಿಕ್ಕ ಮಕ್ಳು ಬಂದಾಗ ಅವ್ರ ಹತ್ರ ಯಾಕೆ ಥರ ರಿಯಾಕ್ಟ್ ಮಾಡ್ತೀರಾ? ಇಲ್ಲ, ಚಿಕ್ಕ ಮಕ್ಳಿಗೆ ಮಾಡೋಕ್ಕೆ ಚಾನ್ಸೇ ಇಲ್ಲ. ರೀಸನ್ ಏನಂದರೆ ನಾವು ನಮ್ಮದ್ರಲ್ಲಿ ರೂಲ್ಸ್ ಇದೆ, ಟಾಟೂ ಇಂಡಸ್ಟ್ರಿಯಲ್ಲಿ ರೂಲ್ಸ್ ಇದೆ. ಏನು ಅಂದರೆ 18+ ಆಗಿರಬೇಕು. ಟಾಟೂ ಹಾಕ್ಸೋ ಚಾನ್ಸೇ ಇಲ್ಲ ಅವ್ರಿಗೆ, 18 ಆಗಲೇ ಇರಬೇಕು. ಆಮೇಲೆ ಡ್ರಿಂಕ್ಸ್ ಮಾಡಿರಬಾರ್ದು, ಯಾವುದೇ ನಶೆ ಪದಾರ್ಥ ತೊಗೊಂಡಿರಬಾರ್ದು. ಲೇಡೀಸ್ ಆಗಿದ್ರೆ ಪ್ರೆಗ್ನೆಂಟ್ ಆಗಿ ಡೆಲಿವರಿ ಆಗಿ ಅಥವಾ ತಾಯಿ ಹಾಲು ಕೊಡಿಸ್ತಾ ಇದ್ರೆ ಇಂಥವ್ರಿಗೆ ಟಾಟೂಸ್ ಮಾಡೋಂಗಿಲ್ಲ. ಸೊ ಇಂಥವ್ರನ್ನೆಲ್ಲ ಅವಾಯ್ಡ್ ಮಾಡಬೇಕು. ಸೊ ಇಂಥ ಕೇಸಸಲ್ಲಿ ಈಗ ನಾವು ಲೈವ್ ನೋಡಿರಲ್ಲ, ಅವ್ರಿಗೆ ಮಗು ಇನ್ನೊಬ್ರು ಎತ್ಕೊಂಡು ಹೋಗಿರ್ತಾರೆ ಔಟ್ಸೈಡ್, ಇವ್ರು ಬಂದಿರ್ತಾರೆ ಟಾಟೂ ಹಾಕ್ಸ್ಕೊಳ್ಳೋದಕ್ಕೆ. ಎಲ್ಲ ಡಿಸೈನ್ ಎಲ್ಲ ಅರ್ಧ ಮುಕ್ಕಾಲು ಗಂಟೆ ಕುತ್ಕೊಂಡು ಡಿಸೈನ್ ಎಲ್ಲ ಮಾಡಿರ್ತೀವಿ. ಇನ್ನೇನು ಟಾಟೂ ಮಾಡೋ ಟೈಮಲ್ಲಿ ಅವರು ಫೀಡಿಂಗ್ಗೆ ತೊಗೊಂಡು ಬರ್ತಾರೆ ಮಗು. ಸೊ ಇಂಥ ಟೈಮಲ್ಲಿ ನಮಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಅದು ಯಾಕೆಂದರೆ ಅರ್ಧ ಮುಕ್ಕಾಲು ಗಂಟೆ ಟೈಮ್ ಕೊಟ್ಬಿಟ್ಟಿರ್ತೀವಿ, ಡಿಸೈನ್ ಕೂಡ ರೆಡಿ ಮಾಡಿಬಿಟ್ಟಿರ್ತೀವಿ, ಇನ್ನೇನು ಅಪ್ಲೈ ಮಾಡಬೇಕು ಅಂತ ಟೈಮಲ್ಲಿ ಈ ಥರ ಸಿಚುವೇಶನ್ಸ್ ತುಂಬ ಆಗಿದೆ. ಸೊ ಅವಾಗ ಅವಾಯ್ಡ್ ಮಾಡಿ. ಸೊ ಬೇರೆ ಆರ್ಟಿಸ್ಟ್ಗಳು ಅಷ್ಟೇ, ಯಾರಿಗೆ ಗೊತ್ತಿದೆಯೋ, ಕೆಲವ್ರು ಗೊತ್ತಿದೆ, ಆಲ್ಮೋಸ್ಟ್ ಗೊತ್ತಿರುತ್ತೆ ಈ ಫೀಲ್ಡ್ ಮೇಲೆ ಬಂದಿರೋ ಅವ್ರಿಗೆ, ಯಾಕಂದರೆ ಈ ರೂಲ್ಸ್ ಕಾಮನ್ ಆಗಿ ಗೊತ್ತಿರುತ್ತೆ ಇದು. ಬಟ್ ಪಬ್ಲಿಕ್ ಗೊತ್ತಾಗಬೇಕಂದ್ರೆ ಇದು ವಿಡಿಯೋ ನೋಡಿದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ನನ್ನ ಒಂದು ನಾಲೆಜ್ ಪ್ರಕಾರ ಯೂಸ್ಫುಲ್ ಆಗುತ್ತೆ. ನೀವು ಹಾಕಿರೋಂಥ ಚಿಕ್ಕ ಟ್ಯಾಟೂ ಅಂದರೆ ಯಾವುದು? ಸ್ಮಾಲೆಸ್ಟ್ ಟಾಟೂಸ್ ಅಂದರೆ ಫಿಂಗರ್ ಟಾಟೂಸ್, ಫಿಂಗರ್ ಮೇಲೆ ಮಾಡಿಸ್ತಾರೆ. ಬಟ್ ಫಿಂಗರ್ಸ್ ಮೇಲೆ ಆದಷ್ಟು ಅವಾಯ್ಡ್ ಮಾಡಬೇಕು ಕ್ಲೈಂಟ್ಸ್, ಯಾಕಂದರೆ ಅದು ಫೇಡ್ ಆಗೋದು. ಓಕೆ, ನೀವು ಹೇಳ್ತಿದ್ರಿ ಬಾಡಿ ಮೇಲೆ ಎಲ್ಲ ಕಡೆ ಎಲ್ಲ ಥರ ಇರೋದಿಲ್ಲ ಅಂತ. ಇರೋದಿಲ್ಲ, ಎಲ್ಲ ಹಾಕಿದ್ರೆ ಬೆಟರ್ ಅದು, ಆ ಥರ ಇದಾಗುತ್ತೆ. ಸೊ ಇಲ್ಲಿ ನಮ್ಗೆ ಅಷ್ಟು ಟಿಶ್ಯೂಸ್ ಸಿಗೋದಿಲ್ಲ. ಸೊ ಎಸ್ಪೆಷಲಿ ಬೋನ್ ಏರಿಯಾದಲ್ಲಿ, ನೆಕ್ ಏರಿಯಾ, ಆಮೇಲೆ ಚೆಸ್ಟ್ ಮೇಲೆ ಈ ಪ್ಲೇಸಲ್ಲಿ ಸೊ ಇಂಕ್ ಅಷ್ಟು ಅಬ್ಸರ್ವ್ ಮಾಡ್ಕೊಳಲ್ಲ, ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಆಮೇಲೆ ಬ್ಲೀಡಿಂಗ್ ಆಯಿತು ಅಂದ್ರೂ ನಿಮ್ಮ ಟಾರ್ಗೆಟ್ ಆಗೋ ಚಾನ್ಸಸ್ ಇರುತ್ತೆ. ಹಾಕಿಸ್ಬೇಕಂದ್ರೆ ಬೆಸ್ಟ್ ಪಾರ್ಟ್ ಯಾವುದು ಬಾಡಿ ಮೇಲೆ? ಸೊ ಮಸಲ್ ಏರಿಯಾ, ಮಸಲ್ಸ್ ಇರೋ ಪ್ಲೇಸಲ್ಲಿ ಬೆಸ್ಟ್. ಸೊ ಆದಷ್ಟು ಈ ಫೋಲ್ಡಿಂಗ್ ಏರಿಯಾ, ನೆಕ್ ಏರಿಯಾ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಬೆಟರ್. ಬಟ್ ಏನಾಗುತ್ತೆ ಅಂದರೆ ಕ್ರಿಕೆಟರ್ ಹಾಕ್ಸ್ಕೊಂಡಿದ್ದಾರೆ, ಆ್ಯಕ್ಟರ್ಸ್ ಹಾಕ್ಸ್ಕೊಂಡಿದ್ದಾರೆ ಅಂತೇಳಿ ಆ ಒಂದು ಶೋಗೆ ನೆಕ್ ಮೇಲೆ, ಫಿಂಗರ್ಸ್ ಮೇಲೆ ಮಾಡಿಸ್ತಾರೆ ಟಾಟೂ. ಬಟ್ ಆಲ್ಮೋಸ್ಟ್ ಫೇಡ್ ಆಗುತ್ತೆ ಟಾಟೂಸ್. ಅದು ನೀವು ಹಾಕಿರೋಂಥ ಭಯ ಆಗುವಂಥ ಜಾಗದಲ್ಲಿ ಎಲ್ಲ ಹಾಕಿದ್ದೀರಾ ನೀವು? ಈ ಪ್ಲೇಸಲ್ಲಿ ಈ ಪ್ಲೇಸಲ್ಲಿ ಈಗಲ್ ಮಾಡಿದ್ದೆ ಫೇಸ್, ಈಗಲ್ ಫೇಸ್. ಬಟ್ ಲೋಕಲ್ ಅಲ್ಲ ಅವರು, ನೇಪಾಳ ಕಡೆ ಅವರು, ಇಲ್ಲಿ ವರ್ಕ್ ಬಂದಿದ್ದು ಅಂತೇಳಿ ಇಲ್ಲಿ ಹಾಕ್ಸಿದ್ದಾರೆ. ಬಟ್ ಫೇರ್ ಸ್ಕಿನ್. ಅಲ್ಲಿಂದ ಹುಡ್ಕೊ ಬಂದಿದ್ರು ಅವರು? ಇಲ್ಲ, ಅವರು ಇಲ್ಲಿ ವರ್ಕ್ಗಂತ ಬಂದಿದ್ರು. ಸೊ ನಂದು ಗೂಗಲಲ್ಲಿ ನೋಡಿ ವರ್ಕ್ ನೋಡಿ ಇಷ್ಟ ಆಗಿ ಅವ್ರು ಬಂದು ನನ್ನ ಹತ್ರ ಹಾಕ್ಸಿದ್ರು. ಚೆನ್ನಾಗಿ ಬಂದಿದ್ದು, ಬಟ್ ಭಯನೂ ಆಯಿತು, ಯಾಕಂದರೆ ಇದು ತುಂಬ ಸೆನ್ಸಿಟಿವ್ ಏರಿಯಾ ಇದು. ಸೊ ಚೆನ್ನಾಗಿ ಬಂದಿತ್ತು, ಹೀಲಿಂಗು ತುಂಬ ಚೆನ್ನಾಗಿ ಬಂದಿತ್ತು ಅವ್ರಿಗೆ. ಮತ್ತು ಇದೆಲ್ಲ ಇದೆ ಸರ್ಟಿಫಿಕೇಟ್ಸ್ ಎಲ್ಲ, ಅದೆಲ್ಲ ಯಾವ ಥರದ್ದು, ಏನಿದ್ರದ್ದು? ಇದರಲ್ಲಿ ಕೆಲವೊಂದು ವರ್ಕ್ಶಾಪ್ ಅಟೆಂಡ್ ಆಗಿರೋದು, ಆಮೇಲೆ ಕಾಂಪಿಟೇಷನ್ಸ್, ಇದರಲ್ಲಿ ಕೂಡ ಕಾಂಪಿಟೇಷನ್ಸ್ ಕೆಲವು ನಡೀತದೆ ಟಾಟೂ ಫೀಲ್ಡಲ್ಲಿ. ಸೊ 3 days 4 days ಇವೆಂಟ್ ಇರುತ್ತೆ. ಸೊ ಅದರಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡೋದು, ಪೇ ಮಾಡೋದಿರುತ್ತೆ. ಪೇ ಮಾಡಿ ಹೋಗಿ ನಮ್ಮದೇ ಅನ್ನೋ ಒಂದು ಸ್ಟೈಲ್ನ ನಾವು, ತುಂಬ ಮೀಡಿಯಾಸ್ ಇರುತ್ತೆ ಅದರಲ್ಲಿ. ಸೊ ಯಾವುದೇ ಮೀಡಿಯಾದಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಿ 4 days ಇವೆಂಟ್ ಇರುತ್ತೆ. 4 daysಲ್ಲೂ ಕಾಂಪಿಟೇಷನ್ ಇರುತ್ತೆ. ನಿಮ್ಮದಂತೂ ಯೂನಿಕ್ ಸ್ಟೈಲ್ ಇದೆ ಈಗ? ಸದ್ಯಕ್ಕೆ ಈಗ ನಾನು ನನ್ನದೇ ಸ್ಟೈಲ್ ಅಂತ ತೊಗೊಂಡ್ಬಂದಿದ್ದೀನಿ. ಅದರಲ್ಲಿ ನೀವು ಇದು ನೋಡ್ಬೋದು, ಇಲ್ಲಿದೆ ನೋಡಿ ಶಿವಂದು, ಆಮೇಲೆ ಕೆಲವೊಂದು ಕೃಷ್ಣ, ಹಿಂದೂ ಗಾಡ್ ರಿಲೇಟೆಡ್ ಮಾಡ್ತಾ ಇದ್ದೀನಿ ವರ್ಕ್. ಟೋಟಲ್ ಇದುವರೆಗೂ ಎಷ್ಟು ಟ್ಯಾಟೂಸ್ ಹಾಕಿರ್ಬೋದು ನೀವು 10 years ಆಫ್ ಟೈಮ್? ಕೌಂಟಲ್ಲಿರೋದು ಒಂದು ಆಲ್ಮೋಸ್ಟ್ ನಿಯರ್
6,000 ತನಕ ಮಾಡಿದ್ದೀನಿ. ಕೌಂಟ್ಲೆಸ್ 6,000. ಇನ್ನೂ ಜಾಸ್ತಿ ಇದೆ. Okay. ವಿತೌಟ್ ಕೆಲವ್ರದ್ದು ನಮ್ಮ ಹತ್ರ ನೋಟ್ ಇರುತ್ತೆ ಹ್ಞೂ ಎಷ್ಟು ಜನಕ್ಕೆ ಆಗಿದೆ. ರೀಸನ್ ಏನು ಅಂದರೆ ಎಷ್ಟು ಜನಕ್ಕೆ ಅವ್ರಿಗೆ ಆಲ್ಮೋಸ್ಟ್ ಕಾಮನ್ ಆಗಿ ಫೋನ್ ಮಾಡ್ತಾರೆ, ಸರ್ ನಮ್ಮದು ಪೀಲ್ ಆಗ್ತಾ ಇದೆ, ಇಂಕ್ ಎದ್ದೊಳ್ತಾ ಇದೆ, ಸ್ಕಿನ್ ಎದ್ದೊಳ್ತಾ ಇದೆ ಅಂತ ಡೌಟಲ್ಲಿ ಫೋನ್ ಮಾಡ್ತಾರೆ. ಸೊ ನಮ್ಗೆ ಗೊತ್ತಾಗುತ್ತೆ ಅವಾಗ ಯಾವ ಟ್ಯಾಟೂ ಮಾಡಿದ್ದಾರೆ, ಯಾವತ್ತು ಮಾಡಿಸಿದ್ದಾರೆ ಅಂತ ಡೇಟ್ ಇರುತ್ತೆ. ಸೊ ಆ ನಂಬರ್ ವೈಸ್ ನಾನೊಂದು ಆಲ್ಮೋಸ್ಟ್ 6 ತನಕ ಕೌಂಟಲ್ಲಿರುವಂಥದ್ದು. ಮೋರ್ ದೆನ್ 6 ನಾನು ಮಾಡಿದ್ದೀನಿ, 6,000 ಟ್ಯಾಟೂಸ್ ಮಾಡಿದ್ದೀನಿ.